ತನ್ನ ಅಸ್ತಿತ್ವ ಉಳಿಸ್ಕೊಂಡಿರುತ್ತಾ ಅಂತ ಸರ್? ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಇರ್ಬೋದು. ಹೊಟ್ಟೆ ರಂಗಸ್ವಾಮಿ ಅಂತಲೂ ಸಹ ಒಂದು ಪಕ್ಷ ಮಾಡ್ಕೊಂಡಿದ್ದರು. ಆ ಥರ ಯಾರು ಬೇಕಾದರೂ ಇರ್ಬೋದು, ಅದಕ್ಕೆ ಯಾವುದೋ ಅಭ್ಯಂತರ ಇಲ್ಲ. ಜೆಡಿಎಸ್ ಶಾಸಕರು ಏನಾದರೂ ಬಂದರೆ ಸೇರಿಸ್ಕೊಂತೀರಾ ಸರ್? ಅದು ನೀವು ನಮ್ಮ ನಾಯಕರುಗಳಿದ್ದಾರೆ ಇಬ್ಬರು, ಅವ್ರನ್ನ ಮಹಾನ್ ನಾಯಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಯೋಗೇಶ್ವರ್ ಹೇಳ್ತಾ ಇದ್ದಾರೆ, ಒಂದು ತಿಂಗಳು ಸಾಕು ಟೈಮ್ ಕೊಟ್ರೆ ಕಾಂಗ್ರೆಸ್ ಪಕ್ಷ ಹೂ ಅಂದ್ರೆ ಒಂದು ತಿಂಗಳಲ್ಲಿ ಜೆಡಿಎಸ್ ನೋಡೋದು ಕರ್ಕೊಂಡ್ ಬರ್ತೀನಿ. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡುವಂಥದ್ದು. ಇರೋ ಸ್ಥಿತಿ ಚೆನ್ನಾಗಿದೆ, ಮುಂದೆ ಹೋಗ್ತಾ ಇರಲಿ. ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರೋದು ಉತ್ತಮ. ಎಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಒಳ್ಳೆ ಹೇಳ್ತೀರಲ್ಲ, ಎಲ್ರು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಮ್ಮ ಮಹಾನ್ ನಾಯಕರು ಅಂತ. ಅದನ್ನ ನಾನು ಹೇಳ್ಬೇಕಾ? ಒಳ್ಳೆ ಆಯ್ತಲ್ಲ ನೀವು ಹೇಳೋದು. ಮತ್ತೆ ನಮ್ಮ ಪಾರ್ಟಿ ಗ್ರೇಟು, ಅದ್ರ ಬಗ್ಗೆ ಡೌಟ್. ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದನೂ ನಾನು ಹೇಳ್ತಾನೆ ಬಂದಿದ್ದೀನಿ, ಮೂರನೇ ಶಕ್ತಿ ನಮಗೆ ಬೇಕಾಗೇ ಇಲ್ಲ ಅಂತೇಳಿ. ಇರ್ತಕ್ಕಂಥ ಶಕ್ತಿಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಾಕು ಅಷ್ಟೇ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಇರ್ಬೋದು. ಹೊಟ್ಟೆ ರಂಗಸ್ವಾಮಿ ಅಂತಲೂ ಸಹ ಒಂದು ಪಕ್ಷ ಮಾಡ್ಕೊಂಡಿದ್ದರು. ಆ ಥರ ಯಾರು ಬೇಕಾದರೂ ಇರ್ಬೋದು, ಅದಕ್ಕೆ ಯಾವುದೋ ಅಭ್ಯಂತರ ಇಲ್ಲ. ಜೆಡಿಎಸ್ ಶಾಸಕರು ಏನಾದರೂ ಬಂದರೆ ಸೇರಿಸ್ಕೊಂತೀರಾ ಸರ್? ಅದು ನೀವು ನಮ್ಮ ನಾಯಕರುಗಳಿದ್ದಾರೆ ಇಬ್ಬರು, ಅವ್ರನ್ನ ಮಹಾನ್ ನಾಯಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಯೋಗೇಶ್ವರ್ ಹೇಳ್ತಾ ಇದ್ದಾರೆ, ಒಂದು ತಿಂಗಳು ಸಾಕು ಟೈಮ್ ಕೊಟ್ರೆ ಕಾಂಗ್ರೆಸ್ ಪಕ್ಷ ಹೂ ಅಂದ್ರೆ ಒಂದು ತಿಂಗಳಲ್ಲಿ ಜೆಡಿಎಸ್ ನೋಡೋದು ಕರ್ಕೊಂಡ್ ಬರ್ತೀನಿ. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡುವಂಥದ್ದು. ಇರೋ ಸ್ಥಿತಿ ಚೆನ್ನಾಗಿದೆ, ಮುಂದೆ ಹೋಗ್ತಾ ಇರಲಿ. ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರೋದು ಉತ್ತಮ. ಎಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಒಳ್ಳೆ ಹೇಳ್ತೀರಲ್ಲ, ಎಲ್ರು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಮ್ಮ ಮಹಾನ್ ನಾಯಕರು ಅಂತ. ಅದನ್ನ ನಾನು ಹೇಳ್ಬೇಕಾ? ಒಳ್ಳೆ ಆಯ್ತಲ್ಲ ನೀವು ಹೇಳೋದು. ಮತ್ತೆ ನಮ್ಮ ಪಾರ್ಟಿ ಗ್ರೇಟು, ಅದ್ರ ಬಗ್ಗೆ ಡೌಟ್. ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದನೂ ನಾನು ಹೇಳ್ತಾನೆ ಬಂದಿದ್ದೀನಿ, ಮೂರನೇ ಶಕ್ತಿ ನಮಗೆ ಬೇಕಾಗೇ ಇಲ್ಲ ಅಂತೇಳಿ. ಇರ್ತಕ್ಕಂಥ ಶಕ್ತಿಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಾಕು.